ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ರಚನೆಯ ಸರ್ಕಸ್ ಜೋರಾಗಿದ್ದು ನನಗೆ ಮಂತ್ರಿಗಿರಿ ಸಿಗಬೇಕು ಅನ್ನೋ ಯಾವುದೇ ನಿರೀಕ್ಷೆ ಇಲ್ಲ. ಎಲ್ಲರಿಗೂ ಅವರವರ ಮಿತಿ ಗೊತ್ತಿರಬೇಕು, ನನಗೂ ಗೊತ್ತಿದೆ. ಸಂಬಂಧಿಕನಾಗಿ ಸಚಿವ ಸ್ಥಾನ ಕೇಳೋದು ದುರಾಸೆಯಾಗತ್ತೆ ಅಂತ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆ ನೀಡ್ತಾ ಇದ್ದಾರೆ. ನನಗೆ ಹುದ್ದೆ ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅಂತ ಖಾದರ್ ಹೇಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ, ನಾನು ಮಧು ಬಂಗಾರಪ್ಪಗಿಂತ ಸೀನಿಯರ್ ಅಂತ ಬೇಳೂರು ಹೇಳ್ತಾ ಇದ್ದಾರೆ. ಹೊಸ ಸರ್ಕಾರದಲ್ಲಿ ಮಂತ್ರಿ ಆಗೋ ವಿಶ್ವಾಸ ಇದೆ ಅಂತ ಬೇಳೂರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಸವಾಲ್ಗೆ ಕಠಿಣವಾದಂಥ ಎಷ್ಟೇ ಕಷ್ಟಗಳು ಬಂದರೂ ಸಹ ಹೋರಾಟ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಲಕ್ಷಾಂತರ ಜನಗಳನ್ನ, ಕೋಟ್ಯಾಂತರ ಜನಗಳನ್ನ ಪಡೆದು ಅವ್ರಿಗೋಸ್ಕರ ಸಂಘಟನೆ ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹಲವಾರು ಕಾರ್ಯಕರ್ತರುಗಳು ಇಡೀ ಭಾರತ ದೇಶ ಅಪೇಕ್ಷೆ ಪಟ್ಟರು. ಅಂತ ಕ್ಷಣ ನಾಳೆ ಬರ್ತಾ ಇದೆ. ನಮಗೆಲ್ಲ ಸಂತೋಷಕ್ಕೆ ಇದಕ್ಕೆ ಮಿತಿ ಇಲ್ಲ ಅಂತ ಹೇಳಬಲ್ಲೆ ನಾನು. ಎಲ್ಲರಿಗೂ ಅವ್ರವ್ರ ಮಿತಿ ಗೊತ್ತಿರಬೇಕು. ಆಲ್ವೇಸ್ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಿರ್ತಾರೆ, until unless you learn your weakness and limitations, you will not be a complete personality ಅಂತ. ಸೊ ಹಾಗಾಗಿ ನಾನು ಒಬ್ಬ ಸಂಬಂಧಿಕನಾಗಿ ಈ ಒಂದು ಕ್ಯಾಬಿನೆಟಲ್ಲಿ ಸಂಪುಟ ದರ್ಜೆಯ ಒಬ್ಬ ಮಂತ್ರಿಯಾಗಿ ಕೇಳೋಂಥದ್ದು ದುರಾಸೆ ಆಗುತ್ತೆ. ಯುವಕರಿಗೆ, ಮಹಿಳೆಯರಿಗೆ ಸಹಾಯ ಮಾಡ್ಬೋದು ಅನ್ನೋ ಚಿಂತನೆಯಲ್ಲಿ ಅಷ್ಟಕ್ಕೆ ನಾನು ಇದ್ದೇನೆ ಮಾತನ್ನು ಹೇಳಬಲ್ಲೆ ನಾನು. ಅದೇ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ ಆಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಂಡು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ. ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನನಾಗಿ ಮಾಡ್ತದೆ. ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ಸಮರ್ಥವಾಗಿ ನಿಭಾಯಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. ಬಹುಶಃ ಹೈಕಮಾಂಡು ಮತ್ತು ರಾಜ್ಯ ನಾಯಕರ ತೀರ್ಮಾನಗಳು ಆಗಿರುತ್ತೆ. ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿದಾಗ ಇವತ್ತು ಅವಕಾಶ ಇದೆ, ಕೊಟ್ಟರೆ ಒಳ್ಳೇದಿದೆ. ಇಲ್ಲ ಅಂದರೆ ಮುಂದಿನ ಇದರಲ್ಲವರು ಕೊಡಬೇಕಂತ ಕೇಳ್ಕೊಳ್ತೀವಿ. ಸಿಗುವ ನಿರೀಕ್ಷೆ ಇದೆಯಾ ಅಂತ ನಿಮಗೆ? ಖಂಡಿತ ಇದೆ, ನಿರೀಕ್ಷೆ ಇದೆ, ಖಂಡಿತ ಆಗುತ್ತೆ ಅನ್ನೋ ಭರವಸೆ ಇದೆ. ನಾನು ಸಹ 3ನೇ ಬಾರಿ MLA ಆಗಿದ್ದೀನಿ. ಮಧು ಬಂಗಾರಪ್ಪನವ್ರು 2ನೇ ಬಾರಿ MLA ಆಗಿ. ಆದರೂ ಸಹ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಾನೇನು ವಿರೋಧ ಮಾಡಿಲ್ಲಲ್ಲ. ಅವರಿಗೆ 3 ವರ್ಷ ಕೊಟ್ಟಿದ್ದಾರಲ್ಲ, ವಿರೋಧ ಏನು ನಾನು ಮಾಡಲಿಲ್ಲ. ಯಾಕಂದ್ರೆ ನಮ್ಮ ನಾಯಕರ ಮಗ, ನಾವು ಖುಷಿ ಬಿದ್ದಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ಈಗ ನಮಗೊಂದು ಅವಕಾಶ ಕೊಡಿ, ಒಂದು 2 ವರ್ಷ ಇದೆ, ಇನ್ನು ಅವಕಾಶ ಕೊಡಿ ಅಂತ ಕೇಳ್ತೇವೆ. ತಪ್ಪೇನಿದೆ? ನೋಡಿ, ಅರಣ್ಯ ಸಚಿವನಾಗಿ ಅತ್ಯಂತ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ, ಪರಿಸರ ಇಲಾಖೆಯಲ್ಲಿ ಹಿಂದೆಂದೂ ಆಗದ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ, ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಯನ್ನು ತಂದಿದ್ದೇನೆ. ಒತ್ತುವರಿ ತೆರವು ಮಾಡಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅನೇಕ ಹೊಸ ವನ್ಯಜೀವಿ ಧಾಮಗಳನ್ನು ಘೋಷಣೆ ಮಾಡಿದ್ದೇವೆ. ಮೊದಲ ಕಡಲ ವನ್ಯಜೀವಿ ಧಾಮ ಘೋಷಣೆ ಮಾಡಿದ್ದೇವೆ. ಹೊಸ SOPಗಳನ್ನು ಜಾರಿಗೆ ತಂದಿದ್ದೇವೆ. ಹೀಗಾಗಿ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಮಾಡುವಂಥದ್ದು ಉಳಿದಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಅರಣ್ಯ ಇಲಾಖೆ ಮತ್ತು ರಾಜ್ಯದಲ್ಲಿ ಇನ್ನೂ ಉತ್ತಮ ಆಡಳಿತ ಕೊಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.